ನಮಸ್ಕಾರ ಸ್ನೇಹಿತರೆ, ನಾನು ಚೂಡಾಮಣಿ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತಾ ನಿಮ್ಮನ್ನೆಲ್ಲ ನಮ್ಮ ಜಿಲ್ಲೆಯ ಹಸಿರು ಹೊನ್ನು ದಾಂಡೇಲಿಯತ್ತ ಕರೆದೊಯ್ಯುತ್ತಿದ್ದೇನೆ. ಸ್ನೇಹಿತರೆ, ಇದು ಮೊದಲೇ ಮಾಡಿದ್ದ ವಿಡಿಯೋ. ಈಗ ಅದನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಕಣ್ಮನ ತುಂಬುವ ದಾಂಡೇಲಿಯಂತಹ ಪರಿಸರ ಎಲ್ಲರಿಗೂ ತುಂಬ ಇಷ್ಟ. ದಾಂಡೇಲಿ ಇದು ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಯ ದಡದಲ್ಲಿರುವ ಕೈಗಾರಿಕೆ ಸಾಂದ್ರಿತ ಪುಟ್ಟ ನಗರ ಎಂದು ಹೇಳಬಹುದು. ದಟ್ಟ ಅರಣ್ಯದ ಮಧ್ಯೆ ಹಲವು ಕೈಗಾರಿಕೆಗಳನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ದಾಂಡೇಲಿ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಪಶ್ಚಿಮ ಘಟ್ಟಗಳ ಸುಂದರ ಹಸಿರಿನ ಮಡಿಲಿನಲ್ಲಿರುವ ಒಂದು ನಗರವಾಗಿದೆ. ಇಲ್ಲಿಯ ಜಲಸಾಹಸ ಕ್ರೀಡೆಯಿಂದಾಗಿ ದಾಂಡೇಲಿಯು ದಕ್ಷಿಣ ಭಾರತದಲ್ಲಿಯೇ ಪ್ರಸಿದ್ಧವಾಗಿದೆ. ದಾಂಡೇಲಿ ನಗರವು ಪ್ರವಾಸಿ ಸ್ಥಾನಗಳಲ್ಲಿ ಆಕರ್ಷಕ ಹಾಗೂ ಸಾಹಸಮಯ ತಾಣವಾಗಿದೆ. ಬಿಳಿ ನೀರಿನಲ್ಲಿ ಮಾಡುವ ಸಾಹಸ ಜಲಕ್ರೀಡೆಯಾದ ರಾಫ್ಟಿಂಗ್ಗಾಗಿ ಭಾರತದಲ್ಲಿಯೇ ದಾಂಡೇಲಿ ಪ್ರಸಿದ್ಧಿ ಹೊಂದಿದೆ. ಇಲ್ಲಿ ರಾಜ್ಯದಲ್ಲಿಯೇ ಎರಡನೆಯ ದೊಡ್ಡ ವನ್ಯಜೀವಿ ಧಾಮವೂ ಇದೆ. ಈ ವನ್ಯಜೀವಿ ಧಾಮವು ಕಾಳಿ ನದಿಯ ಉಪನದಿಗಳಾದ ಕನೇರ ಮತ್ತು ನಾಗಜರಿಯೊಂದಿಗೆ ದಟ್ಟವಾದ ಅರಣ್ಯದಿಂದ ಕೂಡಿದೆ. ಸ್ನೇಹಿತರೆ, ದಾಂಡೇಲಿಗೆ ನಾವು ಯಾವುದೇ ಒಂದು ಆಕ್ಟಿವಿಟಿ ಮಾಡಲು ಹೋಗ್ತಾ ಇಲ್ಲ. ಹೀಗೆ ಸುಮ್ಮನೆ ಲಾಂಗ್ ಡ್ರೈವ್ಗಾಗಿ ಪ್ರಯಾಣ ಬೆಳೆಸಿದ್ದೇವೆ. ಬೆಳಿಗ್ಗೆ ಹೊರಟು ಕುಮಟಾದಿಂದ ಅಂದಾಜು 174 ಕಿಲೋಮೀಟರ್ ದೂರದಲ್ಲಿರುವ ದಾಂಡೇಲಿಯತ್ತ ಅಂಕೋಲ, ಕಾರವಾರ, ಕದ್ರಾ, ಅಣಸಿ, ಕುಂಬಾರವಾಡ, ಜೊಯ್ಡಾ ಮೂಲಕ ಸಾಗುವುದೆಂದು ನಿರ್ಧರಿಸಿ ಹೊರಟು ಬಿಟ್ಟೆವು. ಮೊದಲು ಅಂಕೋಲಾದಲ್ಲಿ ಹೋಟೆಲೊಂದರಲ್ಲಿ ಬೆಳಿಗ್ಗಿನ ತಿಂಡಿ ತಿಂದು ಮುಂದೆ ಸಾಗಿದೆವು. ಕಾರವಾರಕ್ಕೆ ಹೊರಟು ಕದ್ರಾ ತಲುಪಿ ಕದ್ರಾ ಅಣೆಕಟ್ಟಿನ ವಿಹಂಗಮ ನೋಟವನ್ನು ನೋಡಿದೆವು. ಕಣ್ಮನ ತುಂಬುವ ನೋಟ ಅದ್ಭುತ. ಅಲ್ಲಿಯೇ ಪಕ್ಕದಲ್ಲಿ ವನ್ಯಜೀವಿ ವಿಭಾಗ ದಾಂಡೇಲಿಯವರು ನಿರ್ಮಿಸಿದ ಪ್ರಾಣಿಗಳ ವೀಕ್ಷಣಾ ಮಂಟಪವನ್ನೇರಿ ಸುತ್ತಲೆಲ್ಲ ವೀಕ್ಷಿಸಿದೆವು. ಎಂತಹ ಸುಂದರ ದೃಶ್ಯ! ಸುತ್ತಮುತ್ತ ಹಸಿರೇ ಹಸಿರು. ಇಂತಹ ಹಸಿರಿನ ಮಧ್ಯೆ ನಾವು ರಸ್ತೆಯಲ್ಲಿ ಸಾಗುತ್ತಿದ್ದರೆ ಮನಕ್ಕೇನೋ ತುಂಬು ಆನಂದ. ಅಲ್ಲಿಂದ ಮುಂದೆ ಹೊರಟು ದಾರಿ ಮಧ್ಯದಲ್ಲಿ ಅಣಸಿಯಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರಾಗಿ ನನ್ನ ಸಹೋದ್ಯೋಗಿಯವರು ಕೆಲಸ ಮಾಡುತ್ತಿರುವುದು ನೆನಪಿಗೆ ಬಂದು ಅವರನ್ನು ಭೇಟಿ ಮಾಡಿದೆವು. ಸುಂದರ ಪರಿಸರದ ತಪ್ಪಲಿನಲ್ಲಿ ಇರುವ ಶಾಲೆ, ಸುಂದರ ಮನಸ್ಸಿನ ಶಿಕ್ಷಕರು, ಮುಗ್ಧ ವಿದ್ಯಾರ್ಥಿಗಳು, ಶಾಲೆಯ ಅಚ್ಚುಕಟ್ಟುತನ, ಅಭಿವೃದ್ಧಿ ಎಲ್ಲವನ್ನೂ ವೀಕ್ಷಿಸಿ ಬಂಧು ಮಿತ್ರರ ಆತಿಥ್ಯ ಸ್ವೀಕರಿಸಿ ಹಿಂದಿನ ನೆನಪುಗಳನ್ನು ಮೆಲುಕು ಹಾಕುತ್ತಾ ಮುಂದೆ ಸಾಗಿದೆವು.
ಅಲ್ಲಿಂದ ಕುಂಬಾರವಾಡ, ಜೊಯ್ಡಾ ಮೂಲಕ ದಾಂಡೇಲಿ ತಲುಪಿ ಹೊಟ್ಟೆ ಚುರುಗುಟ್ಟುತ್ತಿರುವುದರಿಂದ ಅಲ್ಲಿಯೇ ಊಟ ಮಾಡಿ ಯಲ್ಲಾಪುರ ಮಾರ್ಗವಾಗಿ ಮನೆ ಸೇರಿದೆವು. ಮನಸ್ಸು ಹಗುರವಾಗಿ ಹಸಿರನ್ನೇ ಪುನಃ ಪುನಃ ಬಯಸುವಂತಾಗಿತ್ತು. ಸ್ನೇಹಿತರೆ, ಈ ರೀತಿಯ ಸುತ್ತಾಡುವಿಕೆ ನನಗೆ ತುಂಬ ಇಷ್ಟ. ನಿಮಗೆ ಈ ವಿಡಿಯೋ ಇಷ್ಟವಾಯಿತೆ? ಹಾಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ ತಮಗೆಲ್ಲ ಧನ್ಯವಾದಗಳು. ಮುಂದಿನ ಒಂದು ಸುಂದರ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರಗಳು.